ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ನಾನು ಇನ್ನೊಂದು ಬ್ಲಾಗ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ ನಾವು ವಂದೇ ಭಾರತ್ ಟ್ರೈನ್ ಇದು ಬಂದು ಅಹಮದಾಬಾದಿಂದ ದ್ವಾರಕಾಗೆ ಹೋಗುತ್ತೆ. ಈ ಬನ್ನಿ ನಾವು ಒಳಗಡೆ ಹೋಗೋಣ, ಏನೇನು ಯಾವ ಥರ ಇದೆ ಟ್ರೈನಲ್ಲಿ ಅಂತ ನೋಡೋಣ. ಇದು ಬಂದು ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ. ತುಂಬ ಎರಡೆರಡು ಆ ಕಡೆ ಎಡಭಾಗ ಮತ್ತು ಬಲಭಾಗದಲ್ಲಿ ಎರಡೆರಡು ಸೀಟ್ಸ್ ಇರುತ್ತೆ. ಆರಾಮಾಗಿ ವಿಶಾಲವಾಗಿ ಕೂತ್ಕೋಬೋದು. ಮತ್ತು ಇದು ರೊಟೇಟಬಲ್. ಈ ಸೀಟು ಬೇಕಂದರೆ ರೊಟೇಟ್ ಮಾಡಿಕೊಂಡು ನಾವು ಕೂತ್ಕೋಬೋದು. ಭಾಳ ವಿಶಾಲವಾಗಿ. ಈಗ ಒಳಗಡೆ ನಾವು ಏನೇನು ಪ್ಯಾಂಟ್ರಿ ಏರಿಯಾ ಇದನ್ನೆಲ್ಲ ನೋಡ್ಕೊಂಡು ಬರೋಣ. ಮತ್ತು ಏನೇನು ಫುಡ್ ಕೊಡ್ತಾರೆ ಅದನ್ನೆಲ್ಲ ನಾವು ನೋಡ್ಬೋದು. ಇದು ನೋಡಿ, ಇದು ಸೀಟಿಂಗ್ ಅರೇಂಜ್ಮೆಂಟ್ ಈ ಥರ ಇರುತ್ತೆ. ಹೀಗೆ ವಿಶಾಲವಾಗಿ ನಾವು ಕಾಲೆಲ್ಲ ನೀಟ್ಕೊಂಡು ಕೂತ್ಕೊಂಡು ಆರಾಮಾಗಿ ನಾವು ಜರ್ನಿ ಮಾಡ್ಬೋದು. ಇದು ಭಾರತ ಸರ್ಕಾರದಿಂದ ಆಗಿರುವಂಥ ಒಂದು ಒಳ್ಳೆಯ ಟ್ರೈನ್ ಫೆಸಿಲಿಟಿ ಅಂತಲೇ ಹೇಳ್ಬೋದು. ಇಲ್ಲಿ ಬರ್ತಾ ನಾವು ಮುಂದೆ ಹೋದರೆ ನಮಗೆ ಅಲ್ಲಿ ಪ್ಯಾಂಟ್ರಿ ಸಿಗುತ್ತೆ. ಅದು ಕೂಡ ಅಲ್ಲಿ ಹೇಗೆ ಫುಡ್ನೆಲ್ಲ ತಯಾರು ಮಾಡ್ತಾರೆ ಅನ್ನೋದನ್ನು ನಾವು ನೋಡ್ಬೋದು. ಟಿ ವಿ ಕೂಡ ಇರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಪ್ಯಾಂಟ್ರಿ ಏರಿಯಾ. ಇಲ್ಲಿ ಎಲ್ಲ ಭಾಳ ಹೈಜೀನಿಕ್ ಆಗಿರುತ್ತೆ. ಎಲ್ಲರೂ ಕೈಗೆಲ್ಲ ಗ್ಲೌಸ್ ಎಲ್ಲ ಹಾಕ್ಕೊಂಡು ನಮಗೆ ಸಪ್ಲೈ ಮಾಡಬೇಕಾದ್ರೆ ಮಾಡ್ತಾರೆ. ಮತ್ತು ಒಳ್ಳೆ ಕಿಚನನ್ನು ಅಷ್ಟೇ. ಒಳಗಡೆ ಪ್ಯಾಂಟ್ರಿ ಏರಿಯಾ ತುಂಬ ನೀಟಾಗಿರುತ್ತೆ. ಸೊ ಯಾರಿಗೂ ಭಯ ಏನೂ ಇರೋದಿಲ್ಲ, ಹೇಗೆ ಯಾವ ಥರ ಇರುತ್ತಪ್ಪ ಫುಡ್ಡು ಅಂತ. ಆರಾಮಾಗಿ ನಾವು ತಿನ್ಬೋದು. ಆ ಥರ ಅಷ್ಟು ನೀಟಾಗಿರುತ್ತೆ. ಈವನ್ ಟಾಯ್ಲೆಟ್ಗಳಿಗೂ ಕೂಡ ಅಷ್ಟೇ ತುಂಬ ನೀಟಾಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಇವಾಗ ಫಸ್ಟು ನಾವು ಇಲ್ಲಿ ಟ್ರೈನ್ ಒಳಗಡೆ ಬಂದ ತಕ್ಷಣವೇ ನಮ್ಮನ್ನು ಇವರು ರೈಲ್ವೆ ಸಿಬ್ಬಂದಿಗಳು ನಮ್ಮನ್ನು ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ. ಸೊ ಒಂದು ರೋಸ್ ಎಲ್ಲ ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಈಗ ನೋಡಿ, ನಮಗೆ ಏನೇನು ಸ್ನ್ಯಾಕ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡೋಣ ಏನೇನು ನಮಗೆ ಅವರು ಇದೆಲ್ಲ ಕೊಡ್ತಾರೆ, ಸ್ನ್ಯಾಕ್ಸ್ ಎಲ್ಲ ಕೊಡ್ತಾರೆ. ಆರಾಮಾಗಿ ನೀವು ಇಲ್ಲಿ ಕೂತ್ಕೊಂಡು ಕೂಡ ಓಡಾಡ್ಕೊಂಡು ಕೂಡ ನಾವು ಓಡಾಡಿಕೊಂಡೇ ನಾವು ಜರ್ನಿ ಮಾಡ್ಬೋದು. ಅಷ್ಟು ಚೆನ್ನಾಗಿ ವಿಶಾಲವಾಗಿರುತ್ತೆ ಜಾಗ ಓಡಾಡೋಕ್ಕೆ. ಸೊ ನೋಡಿ, ಈಗ ನಮಗೆ ಅವರು ಫಸ್ಟು ಬಂದಿದ ತಕ್ಷಣ ನಮಗೆ ವೆಲ್ಕಮ್ ಮಾಡೋಕ್ಕೆ ಒಂದು ರೋಸ್ ಇದನ್ನು ಕೊಟ್ಟು ವೆಲ್ಕಮ್ ಮಾಡ್ತಾರೆ. ಎಲ್ಲರಿಗೂ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ನಮಗೆ ಸ್ನ್ಯಾಕ್ಸ್ನ ಸಪ್ಲೈ ಮಾಡ್ತಾರೆ. ಯಾವ ಥರ ಅಂದರೆ ಅಲ್ಲಿ ಆಲ್ಮಂಡ್ಸ್ ಇರುತ್ತೆ, ಕಚೋರಿ, ಈ ರಿಯಲ್ ಆ್ಯಪಲ್ ಜ್ಯೂಸ್ ಇರುತ್ತೆ, ಮತ್ತು ಸಾಲ್ಟೆಡ್ ಗ್ರೌಂಡ್ನಟ್ ಇರುತ್ತೆ, ಸ್ನಿಕರ್ಸ್ ಇರುತ್ತೆ, ಆಲ್ಮಂಡ್ ಇದದು ಫ್ರೈಡ್ ಆಲ್ಮಂಡ್ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಇದು ಸ್ಯಾನಿಟೈಸರ್ಸ್ ಕೊಡ್ತಾರೆ ನಿಮಗೆ ಕೈನ ವಾಶ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇದು ಚಕ್ಲಿ, ಅವರು ಪ್ಯಾಕ್ಡ್ ಇದು ಒಳಗಡೆ ಚಕ್ಲಿ ಇರುತ್ತೆ. ಮತ್ತು ಇದು ಕಚೋರಿನ ಸ್ನ್ಯಾಕ್ಸ್ ಥರ, ಅದನ್ನು ಟೀ ಜೊತೆಗೆ ನೀವು ತಿನ್ಬೋದು. ಇದು ಬಂದು ಟೊಮೆಟೊ ಸೂಪ್ ಅಂತ. ಅದನ್ನು ಬೇಕಂದರೆ ಬಿಸಿ ನೀರಿಗೆ ಹಾಕ್ಕೊಂಡು ನಾವು ಅಷ್ಟೇ, ಬಿಸಿ ನೀರಿಗೆ ಮಾತ್ರ. ಇದು ಸ್ನಿಕರ್ ಚಾಕ್ಲೇಟ್ಸ್. ಇದು ಟೀ, ಇದು ಏಲಕ್ಕಿ ಫ್ಲೇವರ್ ಕೊಟ್ಟಿದ್ದರು. ಅದನ್ನು ನೀವು ಎಲ್ಲ ಇರುತ್ತೆ, ಶುಗರು ಪೌಡರ್ ಎಲ್ಲ ಇರುತ್ತೆ. ಇದು ರಿಯಲ್ ಆ್ಯಪಲ್ ಜ್ಯೂಸ್ ಕೊಡ್ತಾರೆ. ಮತ್ತು ಇದು ಬಂದು ಸಾಲ್ಟೆಡ್ ಗ್ರೌಂಡ್ನಟ್, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸ್ನ್ಯಾಕ್ಸ್ ಟೈಮ್ ಟೀ ಜೊತೆ ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಈಗ ಈ ಟೀ ಪೌಡರ್ನ ಕೂಡ ಅವರು ಬರೀ ಒಂದು ಬಿಸಿ ನೀರಿಗೆ ಹಾಕ್ಕೊಂಡ್ರೆ ಸಾಕು, ಎಲ್ಲ ರೆಡಿ ಇರುತ್ತೆ ಒಳಗಡೆ. ಅದನ್ನು ಬರೀ ನಾವು ಹಾಟ್ ವಾಟ್ರಿಗೆ ಮಾತ್ರ ಹಾಕ್ಕೋಬೇಕು. ಇದು ಬಂದು ಕಚೋರಿ ಟೀ ಜೊತೆಗೆ ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಈಗ ಟೊಮೆಟೊ ಸೂಪ್ ಕೂಡ ಅಷ್ಟೇ, ಅದನ್ನು ಒಂದು ಇದರಲ್ಲಿ ಬಟರ್ ಜೊತೆಗೆ ಕೊಡ್ತಾರೆ. ಇದನ್ನು ನಾವು ಬರೀ ಹಾಟ್ ವಾಟ್ರಿಗೆ ಹಾಕ್ಕೊಂಡ್ರೆ ಸಾಕು. ಅದೆಲ್ಲ ಒಳಗಡೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇರುತ್ತೆ. ಅದನ್ನು ನಮಗೆ ಹಾಟ್ ವಾಟ್ರ್ ಹಾಕಿ ಕೊಡ್ತಾರೆ. ಅದಕ್ಕೆ ನಾವು ಟೊಮೆಟೊ ಸೂಪ್ ಪ್ಯಾಕೆಟ್ನ ತೆಗೆದು ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ, ಬಟರ್ ಸ್ವಲ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿದೆ. ಸೊ ಈ ಥರ ಒಂದು ಸ್ನ್ಯಾಕ್ಸ್ ಐಟಮ್ಸ್ನೆಲ್ಲ ಅವರು ವಂದೇ ಭಾರತ್ ಇದರಲ್ಲಿ ಕೊಡ್ತಾರೆ. ನೋಡಿ, ಈಗ ರೆಡಿಯಾಗಿದೆ ಸೂಪು. ಅದನ್ನು ನಾವು ಹಾಟ್ ವಾಟ್ರಿಗೆ ಹಾಕ್ಕೊಂಡು, ಬೇಕಾದವ್ರು ಬಟರ್ ಕೂಡ ಹಾಕ್ಕೋಬೋದು.
ಸೊ ಈ ಥರ ಇದಾಗಿದೆ. ಆಮೇಲೆ ಡಿನ್ನರ್ಗೆ ಒಂದು ಇದು ಕೊಡ್ತಾರೆ, ಪನ್ನೀರ್ ಮಸಾಲ ಮತ್ತು ದಾಲ್ ಮತ್ತು ರೈಸ್. ಅದು ಆ ರೈಸ್ಗೆ ಜೀರಿಗೆಗೆ ನಾರ್ತ್ ಇದರಲ್ಲೆಲ್ಲ ಜೀರಿಗೆ ಹಾಕ್ತಾರೆ ಅವರು ನಮ್ಮ ಇದಕ್ಕೆ. ಮತ್ತು ಇದೊಂದು ಬಂದು ಆಲೂಗಡ್ಡೆದು ಒಂದು ಫ್ರೈಡ್ ಐಟಮ್ ಒಂದು ಕೊಟ್ಟಿದ್ದಾರೆ. ಎಲ್ಲ ಫುಡ್ಡೆಲ್ಲ ಭಾಳ ಚೆನ್ನಾಗಿರುತ್ತೆ. ಮತ್ತು ಸ್ಯಾನಿಟೈಸರ್ ಕೂಡ ಕೊಡ್ತಾರೆ ನಮಗೆ, ಹ್ಯಾಂಡ್ ವಾಶ್ ಇದು ಮಾಡ್ಕೊಳ್ಳೋಕ್ಕೆ. ತುಂಬ ಹೈಜೀನಿಕ್ ಆಗಿರುತ್ತೆ ಇದು. ಇದರಲ್ಲಿ ಒಂದು ಮಿಕ್ಸಡ್ ಪಿಕಲ್ ಕೂಡ ಕೊಡ್ತಾರೆ. ಇಲ್ಲಿ ದಾಲ್ ಒಂದು ಕೊಟ್ಟಿದ್ದಾರೆ. ಮತ್ತು ಇದು ಐಸ್ ಕ್ರೀಮ್ ಊಟ ಆದಮೇಲೆ ತುಂಬ ಜೀರ್ಣ ಆಗಲಿ ಅಂತ ಎಲ್ಲ ಕೆಲವರು ತಿಂತಾರೆ. ಆ ಕಡೆ ಎಲ್ಲ ನಾರ್ತಲ್ಲೆಲ್ಲ ಅದೇ ಥರ ಊಟ ಆದಮೇಲೆ ಅವರೊಂದು ಸ್ವೀಟ್ ಏನಾರು ತಿಂತಾರೆ. ಸೊ ಅದೇ ಥರ ದಹಿ ಕೊಡ್ತಾರೆ. ಮತ್ತು ಇದು ಅಮೂಲ್ ಐಸ್ ಕ್ರೀಮ್. ಗುಜರಾತಲ್ಲೆಲ್ಲ ಅಮೂಲ್ ತುಂಬ ಫೇಮಸ್ ಆಗಿದೆ, ಅಮೂಲ್ ಪ್ರಾಡಕ್ಟ್ಸ್. ಸೊ ಇದೆಲ್ಲ ಡಿನ್ನರ್ಗೆ ಕೊಡೋದು. ಭಾಳ ಚೆನ್ನಾಗಿರುತ್ತೆ ಊಟ, ಸ್ನ್ಯಾಕ್ಸ್ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.